ಸ್ನೇಹಿತರೆ, ಇಲ್ಲೊಂದು ನೇಮಕಾತಿ ಅಧಿಸೂಚನೆ ಇದೆ ನೋಡ್ಬೋದು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಕಾರ್ಯಾಲಯ ಕಲಬುರಗಿ ಅಂತ ಇದೆ. 20-3-2025 ರಿಲೀಸ್ ಆಗಿರುವಂಥ ಒಂದು ನೋಟಿಫಿಕೇಶನ್ ಅದು. ಇಲ್ಲಿ ನೋಡ್ಬೋದು ನೇಮಕಾತಿ ಪ್ರಕಟಣೆ ಅಂತ ಇದೆ. ಕಲಬುರಗಿ ಜಿಲ್ಲೆಯ PM ಅಭಿಯಾನ ಯೋಜನೆ ಅಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಹೊಸದಾಗಿ ಮಂಜೂರಾದ ನಮ್ಮ ಕ್ಲಿನಿಕ್ಗಳಿಗೆ ವಿವಿಧ ಹುದ್ದೆಗಳನ್ನು ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಷರತ್ತು ಮತ್ತು ನಿಬಂಧನೆಗೆ ಒಳಪಟ್ಟು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಮಾಹಿತಿಯನ್ನು NIC ಜಾಲತಾಣದಂಥ www.kalburgi.nic.in ಅಲ್ಲಿ ಹೋಗಿ ಅಪ್ಲೋಡ್ ಮಾಡಲಾಗಿದೆ. ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ನೀವು ಡೆಸಿಗ್ನೇಷನ್ ನೋಡ್ಬೋದು ಯಾವ್ಯಾವ ಹುದ್ದೆಗಳಿದಾವೆ ಅಂತೇಳಿ. ವೈದ್ಯಾಧಿಕಾರಿ MBBS ಅವರಿಗೆ ಒಂದು 8 ಪೋಸ್ಟ್ ಇದ್ದಾವೆ ಸ್ನೇಹಿತರೆ. ಇಲ್ಲಿ MBBS ಆಗಿರಬೇಕು ಮತ್ತು KMC ರಿಜಿಸ್ಟ್ರೇಷನ್ ಆಗಿರಬೇಕು, ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಆಗಿರಬೇಕು. ಸ್ಯಾಲ್ರಿ ಬಂದುಬಿಟ್ಟು 60,000 ಇದೆ ಪರ್ ಮಂತು. ಏಜು 45 ಇಯರ್ಸು. ರೋಸ್ಟರ್ ಪಾಯಿಂಟ್ ಕೂಡ ಇದೆ ನೋಡು. ಒಂದು ST ಇದೆ, ಒಂದು SC ಇದೆ, ಇನ್ನೊಂದು 2 ಜನರಲ್ ಮೆರಿಟ್ ಇದೆ. ಈ ಥರ ನೋಡ್ಕೊಳ್ಳಿ. ಶುಶ್ರೂಷಕಿಯರು ಅದನ್ನು ಮಹಿಳೆಯರಿಗೆ ಮಾತ್ರ ಇದೆ. ನರ್ಸಿಂಗ್ ಆಫೀಸರ್ 8 ಪೋಸ್ಟ್ ಇದ್ದಾವೆ. BSc ನರ್ಸಿಂಗ್ ಅಥವಾ ಪೋಸ್ಟ್ ಸರ್ಟಿಫೈಡ್ BSc ನರ್ಸಿಂಗ್ ಅಥವಾ ಡಿಪ್ಲೊಮಾ ಇನ್ ನರ್ಸಿಂಗ್ ಮತ್ತು ಕರ್ನಾಟಕ KNC ರಿಜಿಸ್ಟ್ರೇಷನ್ ಆಗಿರ್ಬೇಕು. GNM ನರ್ಸಿಂಗು ಅಥವಾ BS ನರ್ಸಿಂಗ್ ಅಥವಾ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಆಗಿದ್ದು ನಡೆಯುತ್ತೆ. ಸ್ಯಾಲ್ರಿ 17,059 ಇದೆ ಸ್ನೇಹಿತರೆ. 45 ಇಯರ್ಸ್ ಆಗಿರಬೇಕು. ನೆಕ್ಸ್ಟ್ ನೋಡೋದು ಪ್ರಯೋಗಶಾಲಾ ತಂತ್ರಜ್ಞರು ಅಂತ ಇದೆ. ಅಂದರೆ ಈ DMLT ಆಗಿದೆ ನಡೆಯುತ್ತೆ. ಅದಕ್ಕೆ SLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರಬೇಕು ಮತ್ತು ಕರ್ನಾಟಕ ಅರೆವೈದ್ಯಕೀಯ ಮಂಡಳಿ ನಡೆಸುವ ಪ್ರಯೋಗಶಾಲಾ ತಂತ್ರಜ್ಞರಲ್ಲಿ 3 ವರ್ಷ ಡಿಪ್ಲೊಮಾ ಆಗಿರಬೇಕು. ದ್ವಿತೀಯ PUCಯಲ್ಲಿ ವಿಜ್ಞಾನ ವಿಷಯದಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಕರ್ನಾಟಕ ರಾಜ್ಯ ಅರೆವೈದ್ಯಕೀಯ ಮಂಡಳಿ ನಡೆಸುವ 2 ವರ್ಷಗಳ ಪ್ರಯೋಗಶಾಲಾ ತಂತ್ರಜ್ಞ ತರಬೇತಿ ಪಡೆದಿರಬೇಕು. ಪ್ರಯೋಗಶಾಲಾ ತಂತ್ರಜ್ಞ ಕಡ್ಡಾಯವಾಗಿ ಕರ್ನಾಟಕ ರಾಜ್ಯ ಅರೆವೈದ್ಯಕೀಯ ಮಂಡಳಿ ನೋಂದಣಿಯಾಗಿರಬೇಕು. ಅದು ಕೂಡ ರಿಜಿಸ್ಟ್ರೇಷನ್ ಆಗಿರಬೇಕಾಗತ್ತೆ. SLC ಮೇಲೆ 3 ವರ್ಷದ ಡಿಪ್ಲೊಮಾ ಆಗಿದ್ದು ನಡೆಯುತ್ತೆ. ಅಂದರೆ DMLT ಅಂತೀವಿ 3 ವರ್ಷ. ಅಥವಾ PUC ಸೈನ್ಸ್ ಮುಗಿದ್ಮೇಲೆ 2 ವರ್ಷ ಅದರಲ್ಲಿ ಅದು ಡಿಪ್ಲೊಮಾ DMLT ಅಂತೇಳಿ ಪ್ಯಾರಾಮೆಡಿಕಲ್ ಬೋರ್ಡ್ನ ವತಿಯಿಂದ ನಡೆಸ್ತಾರೆ. ಆ ಕೋರ್ಸ್ ಆಗಿದ್ದು ನಡೆಯುತ್ತೆ. ಡಿಪ್ಲೊಮಾ ಆಗಿರಬೇಕು. ಸ್ಯಾಲ್ರಿ ಬಂದು 15,000 ಆ್ಯಂಡ್ ಅಬೋವ್ ಇದೆ. ಇಲ್ಲಿ ಪೋಸ್ಟ್ಗಳು 8 ಪೋಸ್ಟ್ ಇದೆ ಸ್ನೇಹಿತರೆ. ಆ ಕಡೆ ಯಾರು ಕಲಬುರಗಿ ವಿಭಾಗದಲ್ಲಿರುವಂಥವ್ರು ಟ್ರೈ ಮಾಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಹುದ್ದೆಗೆ ಸಂಬಂಧಪಟ್ಟ ಅವಶ್ಯಕ ಮೂಲ ದಾಖಲಾತಿಗಳು ಬಯೋಡಾಟಾದೊಂದಿಗೆ ದಿನಾಂಕ 25-3-2025 3-4-2025 ವಿದ್ಯಾರ್ಥಿ SLC ಅಂಕಪಟ್ಟಿ, ಗ್ರಾಮೀಣ ಕನ್ನಡ ಮಾಧ್ಯಮ, ಜಾತಿ ಪ್ರಮಾಣಪತ್ರ, 371J ಯೋಜನಾ ನಿರಾಶ್ರಿತರ ಅಂಗವಿಕಲ ಪ್ರಮಾಣಪತ್ರ, ಎಲ್ಲ ಮೂಲದ ಪ್ರಮಾಣ ಪತ್ರಗಳನ್ನು ಭಾವಚಿತ್ರದೊಂದಿಗೆ ಆನ್ಲೈನ್ನಲ್ಲಿ NIC ವೆಬ್ಸೈಟ್ https://kalburgi.nic.in ಹೋಗಿ ಅಪ್ಲೋಡ್ ಮಾಡಬೇಕು. ವೈದ್ಯರನ್ನು ಹೊರತುಪಡಿಸಿ ಉಳಿದ ಎಲ್ಲ ಶ್ರೇಣಿ ಅಭ್ಯರ್ಥಿಗಳಿಗೆ ಕರ್ನಾಟಕ ಸರ್ಕಾರದಿಂದ ಅಂಗೀಕೃತವಾದ ಸಂಸ್ಥೆಯಿಂದ ಪಡೆದ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಪ್ರಮಾಣಪತ್ರ ಇರಬೇಕು. ಅರ್ಜಿ ಸಲ್ಲಿಸಿದ ನಂತರ ಆನ್ಲೈನಲ್ಲಿ ದಾಖಲಾತಿ ಮಾಡಿರುವ ಸ್ವೀಕೃತಿ ಪತ್ರವನ್ನು ಮೂಲ ದಾಖಲಾತಿ ಪರಿಶೀಲನೆಗೆ ಸಲ್ಲಿಸಬೇಕು. ಅಂದರೆ kalburgi.nic.in ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅಪ್ಲಿಕೇಶನ್ ಹಾಕಿದ್ಮೇಲೆ ಒಂದು ಪ್ರಿಂಟ್ಔಟ್ ಕಾಪಿ ಬರುತ್ತೆ. ಅಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದನ್ನು ತೊಗೊಂಡು ಹೋಗ್ಬೇಕಾಗತ್ತೆ. ಸ್ನೇಹಿತರೆ, ಇದೊಂದು ನೇಮಕಾತಿ ಸೂಚನೆ ಆಗಿತ್ತು. ಮತ್ತೇನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ತಿಳಿಸ್ತಾನೆ ಇರ್ತೀನಿ. ನಾವು ಮಾಡುವಂಥ ವೀಡಿಯೋಸ್ ನೋಟಿಫಿಕೇಷನ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.